ಇದನ್ನ ಒಪ್ಪ ಪ್ರಶ್ನೆನೇ ಇಲ್ಲ. ಅಧಿವೇಶನದಲ್ಲಿ ಏನು ನಾವು ಪ್ರಸ್ತಾವ ಮಾಡಬೇಕು ಅಷ್ಟನ್ನು ನಾವು ಪ್ರಸ್ತಾವನೆ ಮಾಡಿದ್ದೀರಿ. ಉತ್ತರ ಕರ್ನಾಟಕ ಪ್ರಶ್ನೆ ಇದ್ದಿದ್ದರಿಂದ ಹೆಚ್ಚು ದಿನ ಉತ್ತರ ಕರ್ನಾಟಕಕ್ಕೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀರಿ. ನಮಗೂ 10 ದಿನ ಪೂರ್ತಿ ಸಮಯ ಸಿಕ್ಕಿದ್ರೆ ಇವೆಲ್ಲ ವಿಚಾರಗಳು, ಇವೆಲ್ಲ ಅಲ್ಲ ಇನ್ನೂ ಒಂದೆರಡು ವಿಚಾರಗಳನ್ನು ಸೇರಿಸಿ ನಾವು ಮಾತಾಡ್ಬೋದಾಯ್ತು. ಈಗ ಬೆಳಗಾವಿ ಅಧಿವೇಶನದಲ್ಲಿ ಬಂದ, ಈಗ ಬೆಂಗಳೂರು ಅಧಿವೇಶನದಲ್ಲಿ ಇವೆಲ್ಲ ಚರ್ಚೆ ಆಗೇ ಆಗ್ತದೆ. ನೋಡಿ, ಇವೆಲ್ಲ ಸಣ್ಣ ಪುಟ್ಟ ಹರಿಪ್ರಸಾದ್ ಹೇಳಿದ್ರು, ಏನು ಅದರಿಂದ ನಮಗೇನು ಬೆನಿಫಿಟ್ ಆಯ್ತಾ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಅವ್ರ ಕಡೆಯವರು ಹೇಳಿದ್ದಾರೆ, ಮುಂದೆ ಗುರುಗಳು ಹೇಳಿದಾರಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಗುರುಗಳು ಏನು ಹೇಳಿದ್ದಾರೆ, ಭವಿಷ್ಯ ನುಡಿದಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈಗ ಅಂತ. ಏನೋ ಅವ್ರಿಗೇನು ಗೊಂದಲ ಆಗೋಯ್ತಾ? ಎಲ್ಲ ಪಾರ್ಟಿಯಲ್ಲೂ ಇರೋದೇ ಇದು. ಅದರಿಂದ ಅದಲ್ಲ ಮುಖ್ಯ ನಮಗೆ, ಅದು ಎಲ್ಲ ಪಾರ್ಟಿಯಲ್ಲೂ ಪ್ರಜಾಪ್ರಭುತ್ವದಲ್ಲಿ ಇದ್ದೇ ಇರುತ್ತೆ. ನನಗೆ ಗೊತ್ತಿಲ್ಲ, ಇದನ್ನ ಒಪ್ಪ ಪ್ರಶ್ನೆನೇ ಇಲ್ಲ. ಅಧಿವೇಶನದಲ್ಲಿ ಏನು ನಾವು ಪ್ರಸ್ತಾವ ಮಾಡಬೇಕು ಅಷ್ಟನ್ನು ನಾವು ಪ್ರಸ್ತಾವನೆ ಮಾಡಿದ್ದೀರಿ. ಉತ್ತರ ಕರ್ನಾಟಕ ಪ್ರಶ್ನೆ ಇದ್ದಿದ್ದರಿಂದ ಹೆಚ್ಚು ದಿನ ಉತ್ತರ ಕರ್ನಾಟಕಕ್ಕೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀರಿ. ನಮಗೂ 10 ದಿನ ಪೂರ್ತಿ ಸಮಯ ಸಿಕ್ಕಿದ್ರೆ ಇವೆಲ್ಲ ವಿಚಾರಗಳು, ಇವೆಲ್ಲ ಅಲ್ಲ ಇನ್ನೂ ಒಂದೆರಡು ವಿಚಾರಗಳನ್ನು ಸೇರಿಸಿ ನಾವು ಮಾತಾಡ್ಬೋದಾಯ್ತು. ಈಗ ಬೆಳಗಾವಿ ಅಧಿವೇಶನದಲ್ಲಿ ಬಂದ, ಈಗ ಬೆಂಗಳೂರು ಅಧಿವೇಶನದಲ್ಲಿ ಇವೆಲ್ಲ ಚರ್ಚೆ ಆಗೇ ಆಗ್ತದೆ. ನೋಡಿ, ಇವೆಲ್ಲ ಸಣ್ಣ ಪುಟ್ಟ ಹರಿಪ್ರಸಾದ್ ಹೇಳಿದ್ರು, ಏನು ಅದರಿಂದ ನಮಗೇನು ಬೆನಿಫಿಟ್ ಆಯ್ತಾ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಅವ್ರ ಕಡೆಯವರು ಹೇಳಿದ್ದಾರೆ, ಮುಂದೆ ಗುರುಗಳು ಹೇಳಿದಾರಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಗುರುಗಳು ಏನು ಹೇಳಿದ್ದಾರೆ, ಭವಿಷ್ಯ ನುಡಿದಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈಗ ಅಂತ. ಏನೋ ಅವ್ರಿಗೇನು ಗೊಂದಲ ಆಗೋಯ್ತಾ? ಎಲ್ಲ ಪಾರ್ಟಿಯಲ್ಲೂ ಇರೋದೇ ಇದು. ಅದರಿಂದ ಅದಲ್ಲ ಮುಖ್ಯ ನಮಗೆ, ಅದು ಎಲ್ಲ ಪಾರ್ಟಿಯಲ್ಲೂ ಪ್ರಜಾಪ್ರಭುತ್ವದಲ್ಲಿ ಇದ್ದೇ ಇರುತ್ತೆ. ನನಗೆ ಗೊತ್ತಿಲ್ಲ.